ಸೂರಜ್ ಅವರೇ, ತುಂಬಾ ನೋವಿನ ಸಂಗತಿ. ನಮ್ಗೆ ನೋವಾಗುತ್ತೆ. ಎಲ್ಲೋ ಒಂದ್ 2, 3 ಕಡೆ ನೋಡಿದೀವಿ. ಮತ್ತೆ ಅದ್ ಬಿಟ್ರೆ ಪರದೆ ಮೇಲೆ ನೋಡಿದೀವಿ. ನೀವು ನಿತ್ಯ ನಿರಂತರವಾಗಿ ಒಂದೇ ರೂಮು, ಒಟ್ಟಿಗೆ ಮಲಗ್ತಿದ್ದವ್ರು, ಒಂದೇ ಚಾಪೆ, ಒಂದೇ ತಟ್ಟೆಯಲ್ಲಿ ತಿಂತಾ ಇದ್ದವ್ರು, ಇವತ್ತು ಅಂತಹ ಅದ್ಭುತ ಕಲಾವಿದನ್ನ ಕಳ್ಕೊಂಡು ಇಂಡಸ್ಟ್ರಿ ಬಡವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವ್ರನ್ನ ನೆನೆದು ಏನೇನು ವಿಚಾರಗಳನ್ನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅದೇ ಫಸ್ಟ್ ಆಫ್ ಆಲು ಬೇಸರ ಅಂತೂ ನಮಗೆ ಹೇಳೋಕ್ಕಾಗಲ್ಲ. ಬಟ್ 10 ವರ್ಷದಿಂದ ಜೊತೆಗೆ ಬಂದವ್ರು ನಾವು. ಆ್ಯಕ್ಚುಲಿ ಮಂಗಳೂರಲ್ಲಿದ್ದಾಗಲೂ ಅಷ್ಟೇ, 10 ವರ್ಷದ ಹಿಂದೆ ನಾವು, ನನಗೆ ಪರಿಚಯದ ನಾನು ಆಡಿಷನ್ಗೆ ಹೋದಾಗ, ನಾನು ಯಾವುದೇ ಆಡಿಷನ್ಗೆ ಹೋಗಲಿ ಅಲ್ಲಿ ಅವನು ಬರೋನು. ಆಗ ನಾವು ಅಂದ್ಕೊಳ್ಳೋದು, ಓ ಇವನು ಬಂದಿದ್ದ ಅಂದರೆ ಈಗ ನನ್ನ ಫೈನಲ್ ರೌಂಡಿಗೆ ನಾನು ಅವನು ಇಬ್ಬರೇ ಬರೋದು ಪ್ರತಿ ಸತಿ. ಸೊ ಅಲ್ಲಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ತುಂಬ ಕ್ಲೋಸ್ ಆದಂದ್ರೆ ನಾವು ಕಾಮಿಡಿ ಕಿಲಾಡಿಗಳಿಂದ. ಸೊ ಒಂದೇ ರೂಮಲ್ಲಿದ್ವಿ, ಜೊತೆಗೆ ಒಂದೇ ಆ ಬೆಡ್ಶೀಟ್ ಈಗಲೂ ನೋಡಿದಾಗ ನೆನಪು ಬರುತ್ತೆ. ಅದೊಂದು ನೆನಪಿಗಂತೂ ಒಂದು ಬೆಡ್ಶೀಟ್ನ ನಾವು ಎತ್ತಿಟ್ಕೊಂಡಿಟ್ಟಿದ್ವಿ, ಅದೊಂದು ಬ್ಲೂ ಇದು ಬೆಡ್ಶೀಟು. ಸೊ ಒಂದೇ ತಟ್ಟೆಯಲ್ಲಿ ತಿಂತಿದ್ವಿ, ಏನು ಕಷ್ಟ ಇದ್ದರೂ ಹಂಚ್ಕೋತಿದ್ವಿ. ಏನು ಆಸೆ ಆಸೆ ಅಂದರೆ ಕಲಾವಿದರಿಗೆ ನಿಮಗೆ ಗೊತ್ತೇ ಇರುತ್ತೆ, ನಾವು ಒಳ್ಳೆ ಸಿನಿಮಾ ಸಿಗಬೇಕು, ಒಳ್ಳೆ ಪಾತ್ರ ಸಿಗಬೇಕು. ಸೊ ಈ ಥರ ಭಾಳಷ್ಟು ಆಸೆ ಇತ್ತು ಅವನಿಗೆ. ಜೊತೆಗೆ ದೊಡ್ಡದ ಆಸೆ ಅಂದರೆ ತಂಗಿದೊಂದು ಮದುವೆ ಗ್ರ್ಯಾಂಡಾಗಿ ಮಾಡಬೇಕು. ಅಂದರೆ ನಮ್ಮ ಕಡೆ ನಿಮಗೆ ಗೊತ್ತಿದೆ, ಮೆಹಂದಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅವನ ಆಸೆ ಅಷ್ಟೇ, ನಮ್ಮ ತಂಗಿದೊಂದು ಮದುವೆ ಮೆಹಂದಿ ಗ್ರ್ಯಾಂಡಾಗಿ ಮಾಡಬೇಕು. ಸೊ ಅವ್ನು ಗೆದ್ದಾಗಲೂ ಅಷ್ಟೇ ಆ ದುಡ್ಡನ್ನ ಹಂಗೆ ಮದುವೆಗಂತ ನೆತ್ತೆ ಇಟ್ಟಿದ್ದ. ಅದರಿಂದ ಈಗ 10 ವರ್ಷ ಆಯ್ತು ನೋಡಿ, ₹1 ಖರ್ಚು ಮಾಡಿಲ್ಲ. ಇಲ್ಲ ಇಲ್ಲ, ಅವನ ಹತ್ರ ಆ್ಯಕ್ಚುಲಿ ಅವನ ಹತ್ರ ದುಡ್ಡು ಇಲ್ದಿದ್ದಾಗಲೂ ಅಷ್ಟೇ. ಈಗ 2 ಇಯರ್ಸಿಂದ ಒಂಚೂರು ಟೈಟ್ ಆಗಿದ್ದ, ಆದರೂ ಅವನು ಅದನ್ನ ತೆಗೆದಿಲ್ಲ. ಆ ತಂಗಿ ಮದುವೆಗೆ ಅದು ಹಂಗೆ, ಅದನ್ನ ನಾನು ಅದಕ್ಕಂಟು ಇಟ್ಟಿದ್ದೀನಿ. ಸೊ ಈ ಥರ ಮಾತಾಡೋಕ್ಕಾಗ್ತಿಲ್ಲ, ಭಾಳ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ.